ರಾಜ್ಯ ಸರ್ಕಾರ ಹಿಂದೂಗಳ ಮೇಲೆ ದಮನಕಾರಿ ಅಸ್ತ್ರವನ್ನು ಪ್ರಯೋಗ ಮಾಡುತ್ತಿದೆ. ಈ ಹಿಂದೆ ದೇಣಿಗೆ ಕೇಳಿದಾಗ ರಾಮ ಮಂದಿರವನ್ನು ವಿವಾದಿತ ಎಂದಿದ್ರು. ಅಯೋಧ್ಯೆಯ ಬಗ್ಗೆ ಸಿದ್ದರಾಮಯ್ಯರಿಗೆ ದ್ವೇಷ ಮತ್ತು ವೈರತ್ವ ಇದೆ ಎಂದು ಮಾಜಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಅವರು ಉಡುಪಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಅಲ್ಪಸಂಖ್ಯಾತ ಮತ ಕ್ರೋಢೀಕರಿಸಿ ಚುನಾವಣೆಗೆ ಸಿದ್ಧತೆ ಮಾಡುತ್ತಿದ್ದಾರೆ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ, ಕಾಲೋನಿಗೆ 1,000 ಕೋಟಿ, ರಾಮ ಮಂದಿರಕ್ಕೆ ನಾನು ಹೋಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ಇರುವವರಿಗೆ ತೊಂದರೆ ಕೊಡುವುದು ಸಿದ್ದರಾಮಯ್ಯನವರ ಚಾಳಿ. ಅಮಾಯಕ ಆಟೋ ಚಾಲಕನ ಕೇಸ್ಗಳು ವಜವಾಗಿದೆ. ಕರ ಸೇವೆ ಮಾಡಿದ ನಂತರ ಎಲ್ಲ ಕೇಸ್ಗಳನ್ನು ಹಾಕಲಾಗಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನು ಮೆಚ್ಚಿಸಲು ದ್ವೇಷಿತ ರಾಜಕಾರಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಇವಾಗ ಕೋಮುವಾದಿಯಾಗಿದ್ದಾರೆ. ಸಿದ್ದರಾಮಯ್ಯನವ್ರ ಪಾರ್ಟಿ ಬಿಟ್ಟಾಗ ಅವ್ರು ಜಾತ್ಯತೀತ ಆಗಿದ್ರು ಅಂತ ಒಪ್ಕೊಂಡು, ಸಿದ್ದರಾಮಯ್ಯನವ್ರು ಹಂಗಾರೆ ಯಾಕೆ ಬಿಟ್ಟು ಜನತಾದಳನ ಅಂದ್ರೆ ಮೋಸ ಮಾಡೋಕ್ಕೋಸ್ಕರ, ಅಧಿಕಾರದ ದುರಾಸೆಗೋಸ್ಕರ ಕಾಂಗ್ರೆಸ್ ಹೇಳಿ ಒಪ್ಕೊಬೇಕಲ್ಲ. ನಾನು ಅಧಿಕಾರ ಜಾತ್ಯತೀತ ಇದ್ದರು, ನಾನು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ಗೆ ಬಂದೆ ಅಂತ ಹೇಳಬೇಕಾಯ್ತು. ಇವತ್ತು ದೇವೇಗೌಡರಂಥ ಹಿರಿಯರು ಕೂಡ ರಾಮ ಮಂದಿರದ ವಿಚಾರಕ್ಕೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು ಅಂತ ವ್ಯಕ್ತ ಮಾಡಿದರಂತೆ. ಇಡೀ ದೇಶದ ಜನರ ಭಾವನೆ ನರೇಂದ್ರ ಮೋದಿ, ಇಡೀ ಕರ್ನಾಟಕದ ಜನರ ಭಾವನೆ ನರೇಂದ್ರ ಮೋದಿ ಕಡೆ ಇದೆ ಅನ್ನೋ ಕಾರಣಕ್ಕೋಸ್ಕರ ದೇವೇಗೌಡರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ BJP ಮತ್ತು JDS ಹೊಂದಾಣಿಕೆ ಆಗಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಹೊಂದಾಣಿಕೆ ಆಯ್ತಲ್ಲ. 28 ಗೆಲ್ಲುವಂಥ ಸ್ಥಿತಿಗೆ ಬಂದಿದೆ. ಈಗ ಯಾವುದು ಸೋಲೋದಿಲ್ಲ. ಹಾಸನನೂ ಇಲ್ಲ, ಮಂಡ್ಯನೂ ಇಲ್ಲ, ಬೆಂಗಳೂರು ಗ್ರಾಮಾಂತರನೂ ಇಲ್ಲ. 3 ಕ್ಷೇತ್ರನೇ ಹೋದ್ಸರಿ ನಾವು ಸೋತಿದ್ದೀವಿ. ಈ ಆ ಕ್ಷೇತ್ರಗಳು ಕೂಡ ಗಟ್ಟಿ ಆಗ್ತಾ ಇದೆ. ಸೊ ಅದಕ್ಕೆ ಕಾಂಗ್ರೆಸ್ ಅವ್ರ ಭಯ. ಕಳೆದ ಬಾರಿ ಒಂದೇ ಒಂದು ದೃಷ್ಟಿಗೋಸ್ಕರ ಒಂದೇ ಗೆದ್ದಿದ್ದು ದೃಷ್ಟಿಗೋಸ್ಕರ. ಈ ಸರಿ ಅದು ಇಲ್ಲದೆ ನೋಡ್ರಿ, ಇವಾಗ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಆ ಕ್ಷೇತ್ರನೂ. ಶ್ರೀಜಿತ್, V4 ನ್ಯೂಸ್, ಉಡುಪಿ.